ದೇವನೊಬ್ಬ, ನಾಮ ಹಲವು. ಜಾತಿ, ಧರ್ಮ, ಮತ, ಪಂಥ ಯಾವುದೇ ಇರಲಿ, ಪ್ರತಿಯೊಂದು ಮಾನವ ಜನ್ಮದ ಹಿಂದೆಯೂ ದೈವಶಕ್ತಿಯ ಸ್ವರೂಪವಿರುತ್ತದೆ. ಆ ದೈವಶಕ್ತಿಯು ತೋರಿದ ಧರ್ಮದ ದಾರಿಯಲ್ಲಿ ನಡೆದಾಗ ಮಾತ್ರ ಈ ಮಾನವ ಜನ್ಮವು ಸಾರ್ಥಕವಾಗುತ್ತದೆ. ಆದರೆ ಆ ಧರ್ಮವನ್ನೇ ಮರೆತು ಅಧರ್ಮದ ದಾರಿ ಹಿಡಿದಾಗ ನಮ್ಮ ಜೀವನದಲ್ಲಿ ಆಗುವ ಬದಲಾವಣೆಯ ಘಟನೆಯ ಸಾರಾಂಶದ ತಿರುಳೇ ಈ ಕಿರುಚಿತ್ರ. तुझे स्तुति वेद करित प्रभाकल निवांत चोटेला निधि निधि ऋषी मुनि सिद्ध बहुत कवि जन वर्णिता तुझे गुण पांडुरंग ध्यान पांडुरंग बदे जागृति स्वप्ने पांडुरंग हरीश श्री अनंता मधुसूदನ ಪದ್ಮನಾಭ ನಾರಾಯಣ. ಎಲ್ಲಿ ಒಂದ್ಲಿ ನಿನ್ ಮಗ ರಣಗಿರ ಕಟ್ಟಿರ ಅವ ಎಷ್ಟೊತ್ತಾತೋಡು ಹೋಗಿ ಇನ್ನೂ ಬಂದಿಲ್ಲ. ಹಿಂಗ ಬಿಟ್ಬಿಡ ಅವನ್ನ. ನಾ ಏನಾಗೈತೆ ಅವ್ನ ಪರಿಸ್ಥಿತಿ ಗೊತ್ತಿದ್ದಾನೆ. ಗಾಡಿ ನೋಡಿ ಏನೇನ್ ಕಲ್ತಾನ, ಗುಟ್ಕಾ ತಿನ್ನುದು, ಸಿಗರೇಟ್ ಸೇದುದು, ಆ ಸೆರೆ ಬ್ರ್ಯಾಂಡಿ ಬೀರ್ ಕುಡ್ಕೊಂತ ಹೊಂಟಾನ. ನಾಳೆ ನೋಡು ಹತ್ಲಾರ್ದಂಗಾಗಿ ಹೋಗ್ತಾನ. ಮತ್ತ ಈಗ ಒಂದ್ ಸ್ವಲ್ಪ ತಿಳಿಸ್ಕೊಂಡ್ ಹೇಳು. ಇಲ್ಲ ಏನ ಬುದ್ಧಿ ಮೋಹನ ಮದನ ಮೂರ್ತಿ ಅವತಾರಕಾಕ್ಷತೆ ವಾಮನ ಮೂರ್ತಿ ತ್ರಿವಿಕ್ರಮ ನಿರ್ಗುಣ ದೇವಕಿನಂದ ಬಹಳ ನಡವಾಡ್ತಿದ್ವಿ. ಅವ ನೋಡ ಗಾಡ್ಯಾಗ ಏನೇನಾಗ್ತದೆ ಜನ. ನಾವ್ ಇಷ್ಟು ದಿವಸ ನಮ್ಮ ಸಂಸಾರದೊಳಗೆ ಏನೇನು ಒಬ್ರು ಕೈ ಮಾಡಿ ನಮ್ಮ ಮಂತನಕ ತೋರಿಸಿಲ್ಲ. ಸುಸಂಸ್ಕೃತ ಮನಿ ಅಂತ ಎಲ್ಲ ಹೆಸರುವಾಸಿ ಆಗಿವಿ ನಾವು. ಈ ರೀತಿ ಮಾಡಿದ್ರೆ ನಾಳೆ ಏನಾಗೈತಿ ಅನ್ನೋದು ಒಂದ್ ಸ್ವಲ್ಪ ಅರ್ಬಿಟ್ಕೊಂಡು ನಾವೆಲ್ಲ ಅವ್ನ ನೋಡ್ಕೊಂಡ್ ಕುಂದ್ರದ ಮನೆ ಕೆಲ್ಸನ ರಗಡ. ನೀವ ಏನಾರ ಮಾಡ್ಕೊರಿ, ನೀವ ತಂದೆ ಮಕ್ಳ. ನಮ್ಗ ಅದ್ರ ಬಗ್ಗೆ ಹೇಳ್ದಾರ. ನಾನ್ ಹಂಗಾರ ಅವಂಗ ಹಿಡಿದು ಕೇಳುದು ಮುಗೀತು. ಇನ್ನೇನಿದ್ರು ಆ ಪಾಂಡುರಂಗನ ಕಾಪಾಡ್ಬೇಕು ಅವಂಗ. ಹೋಲ್ ಬಿಡ್ರಿ, ಯಾಕೆ ತಲೆ ಕೆಲ್ಸ ಬರ್ತಾರಿ? ಅವ್ನ ಹಣೆ ಬರ್ದಾಗಿದ್ದಂಗ ಆಕತಿ. ಹೌದು ಬಿಡು, ಅವನ ಹಣೆ ಬಾರ ನನ್ನ ಕೈಯಾಗೂ ಇಲ್ಲ, ನಿನ್ನ ಕೈಯಾಗೂ ಇಲ್ಲ. ಅವನ ಹಣೆ ಬಾರದಾಗ ಇದ್ದಂಗ ಆಗೋಲ್ದಕ್ಕ. ಎಲ್ಲಾದ್ ಇರುದ ಆ ಅಡಿ ಕೈಯಾಗ. ಗಡಿಗೆ ಜ್ವಾಕಿ ತಂಗಿ ನಿನ್ನ, ಗಡಿಗೆ ಜ್ವಾಕಿ ತಂಗಿ ಹುಮ್ಮಸದಿಂದ ಕೊಂಡಿ ಬ್ರಹ್ಮ ತೆಗೆದ ನನವ ಕಿಂಡಿ, ಹುಮ್ಮಸದಿಂದ ಕೊಂಡಿ ಬ್ರಹ್ಮ ತೆಗೆದ ನನವ ಕಿಂಡಿ, ಮುಂದ ಗೋರೈತಿ ಉಚ್ಚು ಮುಂಡಿ ಇದರ ಸುಖ ಏನ ನೀ ಕಂಡಿ. ಗಡಿಗೆ ಜ್ವಾಕಿ ತಂಗಿ ನಿನ್ನ, ಗಡಿಗೆ ಜ್ವಾಕಿ ತಂಗಿ. ಮಂಗೇನ್ ಬಸ್ರಿ ಎಷ್ಟು ಉರಿತಿ ನೀನು? ಉಪ್ಪಿಲ್ಲ ಉರಿತಿಲ್ಲ ಒಣಾಗ ಗೊತ್ತಾಗೋದಿಲ್ಲ ನಿನಗ. ಕೂಡ್ ಹುಚ್ಚಿಗೆಂಡಿ ಬಾಲ ನಾಳೆ ನಿನ್ ಕಂಪ್ಲೇಂಟ್ ಕೊಡ್ಲಿಲ್ಲ ಹೇಳಿ ನನ್ನ ಹೆಸರು ಹತ್ತಾನಲ್ಲ, ತಿಳ್ಕೊಂಬಿಡು ನೀನು. ಹೌದಾ? ನಾಳೆ ನೋಡಿಲ್ಲ ಟೇಷನ್ಗೆ ಒಳಗ್ ಹಾಕ್ಸ್ಲಿಲ್ಲ ನಮ್ಮ ಅಪ್ಪನ ಮಗಳ ನಾನಲ್ಲ. ನಾಳೆ ಬಂದೆ ಬರಾತನ. ಏನಾರೆ ಎಷ್ಟೊತ್ತಲೆ ನೀನು ಕಾಯುದು? ಏ ಮಾವ, ನಾನು ತೊಟ್ಟಿಲ್ದಾಗ ಹೆಸರಿಡಾಕ ನೀನ ಬಂದಿದ್ದೇಣ? ಯಾಕಲ್ಲಿ ಏನಾಯ್ತು? ಮತ್ ನಾರಾಯಣ ಅಂತ ಕರಿತಲ್ಲ, ಮತ್ತೇನಂತ ಕರಿಬೇಕು? ನಾರಾಯಣ ಅಂತ ಕರಿಬೇಕು. ಇಲ್ಲ, ಜಪ ಮಾಡ್ತೀನಿ ತಡಿ. ಅಲ್ಲ ನಾರಾಯಣ ಬರ್ದಾರೆ, ನಾರಾಯಣ ಸಾವುಕಾರ, ನಾರಾಯಣ ಕರೋಡಪತಿ ಅಂತ ಕರಿಬೇಕು. ಹಾ, ಕರೋಡಪತಿಯ? ಒಳಗೆ ಚಡ್ಡಿನಾರ ಹಾಕೊಂಡಿಯೋ ಇಲ್ಲೋ, ಜಳಕನಾರ ಮಾಡಿಯೋ ಇಲ್ಲೋ, ಹತ್ರ ಬಂದ್ರ ನಾರ್ತಿದಿ ಕರೋಡಪತಿ ಅನ್ಬೇಕಂತ. ನೀ ನಾರೋದಕ್ಕ ನಿನಗ ನಾರ್ಯಾನ ಅಂತ ಕರೀವ್ ನಾನು. ಏ ಮಾವಯ್, ಓ ಅಳಿಮೈ, ನಾ ಮಾಡಿದ್ರ ಮಾಡೇ ಬಿಟ್ಟಣ. ಏನಲ್ಲಿ ಕರುದೆ ಅದ ಏನು ಮಾವ? ಹಂಗ ನಾ ಎಲ್ಲೇ ಊರ ಖರೀದಿ ಮಾಡ್ತೀಯನ ಅಂತ ತಿಳ್ಕೊಂಡಿದ್ದೆ. ನೆಟ್ಟಗೊಂದು ಚಾ ಕುಡಿಸ್ಲಿಲ್ಲ ಮಗ, ಚಡ್ಡಿ ಖರೀದಿ ಮಾಡ್ತಾನಂತ. ನಡಿ ನಿನ್ನೊಂದು ಹೊಸ ಅಕ್ಕನ್ ನೋಡಿನಿ, ಪಟಾಯಿಸಕ್ ಹೋಗುದ್ ನಡಿ. ಹಾ, ಮತ್ತಾರಿಕ್ ಹೊಸ ಅಕ್ಕ? ನಿನ್ನೆ ನೋಡಿನಲ್ಲಿ ಹೆಂಗದ ನೋಡಾಕ. ಫಿಗರ್ ಐತಿಲ್ಲ ನಿನಗೆ ಹೇಳ್ತೀನಿ. ಏನಕ್ಕಿ ಕಣ್ಣು ಕೊಪ್ಪಿ ಕಣ್ಣು. ಏ ಮಾವ, ಏನಕ್ಕೆ ಮೂಗು ಸುಂಬಳ ಹಣ್ಣು. ಏನಕ್ಕೆ ತುಟಿ ಬೀದಿ ನಾಯಿ ತುಟಿ. ಬೀದಿ ನಾಯಿ ತುಟಿ ಒಟ್ಟೆಲ್ಲಾ ಸೇರಿದ್ರ ನೆಗ್ಗಿದ ಬೋಗಾಣಿ ಮಸಲಕ್ಕಿದ್ದ. ಏ ಮಾವ, ಎಷ್ಟು ಚಂದ ವರ್ಣನೆ ಮಾಡ್ತಲ್ಲ. ಹಂಗಾದ್ರೆ ನೀನು ಹಿಂದ್ ಕೇಳಿದ್ರೆ ಕವಿಗಿವಿ ಆಗಿದ್ದೇನ? ಹೂನಲ್ಲಿ ಎಲ್ಲಾ ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ ಪಡೆದಂತ ಕವಿಗಳನ್ನ ಮೀರಿಸಿದ ಮಗನ ಏನಂತ ತಿಳ್ಕೊಂಡಿನ ಅಂದ್ರ
ಸ್ವಲ್ಪ ಗುಟ್ಕ ಹಾಕೊಂಡು ಮಜಾ ಮಾಡೋನ್ ತಡಿ. ಗುಡ್ಕೊಂಡ್ ಕೊಡ್ತೀನಿ ಅಣ್ಣ ನೀನು. ಮತ್ತೆ ಏನು ಒಂದ ಯಾಡ ನನಗ್ ಚಟ. ಅಲ್ಲೋ ನಿನ್ ಚಟ ನೋಡ್ಬಿಟ್ರೆ ನಾನು ಒಂಚೂರು ದಿಕ್ಕ ಬದಲಾಗೈತಿ ನನಗ. ಮನುಷ್ಯ ಚಟ ಮಾಡ್ಬೇಕು. ಚಟ ಮಾಡಿದ್ರನ ಅವಂಗ ಬೆಲೆ ಬರುದು. ಹೌದನ? ಮತ್ತೆ ನಾ ಚಟ ಕಲಿಯಲ್ಲ ನೀ ಹಂಗಂದ್ರ. ಏ ಮಾವ ಬುಡಕ್ ಕಟ್ಟಿ ಹೋಗ್ತಾಳು ಪಾಪ. ಪಾಪ ಮಗನ, ಪಾಪ ಪುಣ್ಯ ಎಲ್ಲ ಪುಸ್ತಕದ ಬದನಿಕಾಯಿ. ಹಂಗ ನೀನು ಕಾಲೇಜ್ ಗಿಲೇಜ್ ಏನ್ ಕಲ್ತಿಲ್ಲಣ್ಣ? ಕಾಲೇಜ್ ಕಲ್ತಿ ಯಾವ ಉದ್ದಾರ ಆಗಿರ್ಲಿ, ಅಲ್ಲಿ ಹೋದ್ರು ಅದ ಕೆಲಸ ಮಾಡೋದಲ್ಲ. ಹೌದು. ಗುಡ್ಕ ಹಾಕೊಳ್ಳೋದು, ಎಣ್ಣೆ ಹೊಡಿದು, ಹೋಗಿ ಹುಡುಗಿಯರ್ನ ಕಾಡ್ಸೋದು, ಮತ್ ಹೊಳ್ಳಿ ಬಂದು ಊರ್ ತುಂಬಾ ಪಿಚ್ಚಿಕ್ತು ಗುಟ್ಕ ಹಾಕೊಂಡು ಉಳ್ಕೊಂತ ಓಡಾಡೋದು. ಎಷ್ಟು ಬಿಟ್ರೆ ನಮ್ ಕೆಲಸ ಏನೈತಿ? ಹೌದು ಬಿಡು ಮಾವ, ನೀ ಎಲ್ಲಿ ಹೋದ್ರೆ ರಾಜ ಹುಲಿನ. ಹೌದಲ್ಲಿ, ನಾ ಎಲ್ಲಿ ಹೋದ್ರು ರಾಜ ಹುಲಿನ. ಗೊತ್ತೈತಿಲ್ಲ, ಹುಲಿ ಒಂದ್ ಹೆಜ್ಜೆ ಹಿಂದೆ ಅಂದ್ರ ಹೆದರಿ ಹಿಂದಿಟ್ಟಿಟ್ಟಲ್ಲ. ಮತ್ತ ಈಗ ಬ್ಯಾಟಿ ಶುರುವಾತು ಅಂತ ಯಾವನಾರ ಏನಾರ ಪಾಯಿಂಟ್ ಅಂತ ಗೊತ್ತೈತಿಲ್ಲ ನಾ ಯಾರಂತಂದು. ಅದ ಮೂರು ಬಿಟ್ಟವ್ಡು. ಏನಲ್ಲಿ ಅವು ಮೂರು? ಅದ ನಾಚಿಕೆ ಮಾನ ಮರ್ಯಾದೆ. ಇವ್ ಮೂರು ಬಿಟ್ಟಾಗನಲ್ಲಿ ಮನುಷ್ಯ ಪರಿಪೂರ್ಣ ರಾಜಕಾರಣಿ ಆಗಕ್ಕಾಗುದು. ದಿನ ನ್ಯೂಸ್ ನೋಡ್ತಿಲ್ಲ? ಎಲ್ಲಿ ಬಿಡೋ ಮಾವ, ನೀ ನ್ಯೂಸ್ ನೋಡಿದ್ ಹಿಂಗೆ ಯಾಕೆ ಇರ್ತಿದ್ದಿ? ಚಡ್ಡಿ ಖರೀದಿ ಮಾಡ್ಲಾರ್ದಂಗ. ಏ ಮಾವೈ, ಓ ಅಳಿಮೈ, ಚಡ್ಡಿ ಚಾಲೆಂಜ್ ಹಾಕ್ಬೇಡ. ಏ ಚಲೋ ನೆನಪು ಮಾಡಿದ್ ನೋಡಿ. ಚಾಲೆಂಜ್ ಅಂದ್ಕೊಳ್ಳಿ ನೇಮ ಆತು. ನಿನಗೊಂದ್ ಚಾಲೆಂಜ್ ಮಾಡಿದ್ದಿಲ್ಲ ನಾ. ಏನಂತ? ಚಾಕ್ಲೇಟ್ ಚಾಂದಿನ್ ಪಟಾಯಿಸೋನಂತ. ನಡಿ ಪಟಾಯಿಸಕ್ ಹೋಗೋಣಕ್ಕಿನ. ಮತ್ತೆ ತವ್ರ ಮನಿಗ್ ಹೋದಾಕಿ ನಮ್ಮಕ್ಕ ಅಂದ್ರ ನೀನ್ ಹೇಳ್ತಿ. ಅಕ್ಕಿ ಯಾಕೆ ಅಲ್ಲೇ ತವ್ರ ಮನ್ಯಾಗ ಹೊಯ್ಕೊಂತ ಇರ್ಲಿ ಹೋಗ್ಲಿ ಚಕ್ರೆ. ನಾವು ಅದನ್ನೇ ಯಾವ ಸ್ಥಿತಿಗೆ ಹಾಕೋಣ. ಮತ್ತೆ ಆಕಿ ಸಂಜೆ ಮನಿ ಸುರಂದ್ರಿ ಅಕ್ಕಿ ಹಾಪ್ನಾಡ. ಏ ಮಾವ, ಅಕ್ಕಿಗೆ ಯಾಕೆ ಆಪ್ ಮಾಡಿ ಅಂತೀಳು? ಯಾಕಂದ್ರ ಅಕ್ಕಿ ನನ್ನ ಗುಂಗ್ನ್ಯಾಗ ಅರ್ಧ ಹಾಪ್ ಆಗ್ಯಾಳಲ್ಲಿ. ಹೌದು, ಅಕ್ಕಿ ನಿನ್ ಗುಂಗ್ರಾಗ ಆಪ್ ಮಾಡ್ಯಾಗಳ. ಅಕ್ಕಿ ನಿನ್ನೆಲೆ ಜೀವನ ಇಟ್ಟಾಳ. ಅಕ್ಕಿ ಜೀವನ ಇಡ್ಲಿಕ್ರ ನಾ ಆಕಿ ಜೀವನ ತೆಗಿತೀನಲ್ಲ. ಯಾಕೋ ಮಾವ? ಹೋಗ್ಲಿ ಬಿಡ್ಲಿ, ಒಟ್ಟ ಕೇಳಿದಾಗ ನಮ್ಮ ರೊಕ್ಕ ಕೊಡ್ತಾಳೆ ಸಾಕು. ಏನಾರ ಹೋಗ್ಲಿ ಅಂದಂಗ ಹೋಗಿ ಅಣ್ಣ ಹೇಳ್ಯಾನ ಅಂತೇಳಿ 1000 ರೂಪಾಯಿ ಸುಂಬ. ಅದ ರೊಕ್ಕದಾಗ ಆ ಗಾಡಿಗೆ ಮತ್ತಿ ಬಾಡಿಗೆ ಎಣ್ಣೆ ಹಾಕೊಂಡು ಹಂಗ ಸ್ವಲ್ಪ ಊಟನು ಜಡ್ದ್ ಗುಟ್ಕ ಹಾಕೊಂಡು ಹಂಗ ಊರ್ ತುಂಬಾ ಪಿಚಿಕ್ ಉಳ್ಕೊಂತ ಓಡಾಡೋನು. ಯಾ ಮಗನಾರ ಏನಾರ ಅಂದ ಅವಂಗ ಝಾಡಿಸಿ ಒದ್ದ ಬಿಡು ನೀವು. ಅದಕ್ಕೇನ್ರ ಹಂಗ ಕಾಸು ಸುದ್ದಿ ಐತನ? ಯಾಕಲೇ ನಿನ್ನ ಬಾಡಿಗೆ ಡಬಲ್ ಸ್ಟ್ಯಾಂಡರ್ ಹಾಕಲಿ. ಯಾವಾಗ ನೋಡಿದ್ರು ಸಿಂಗಲ್ ಸ್ಟ್ಯಾಂಡ್ ಮ್ಯಾಗ ನಿಂತಿರ್ತಿಯಲ್ಲ. ಏನ್ ಮಾಡಿ ಮಾವ, ಆ ದೇವ್ರು ನನ್ ಜೀವನದಾಗ ಆಟನ ಆಡ್ಬಿಟ್ಟಾನ. ಎಣ್ಣ 18ನೇ ಪುಲ್ಕೇಸಿ ನಿನ್ನ ಜೀವನದಾಗ ಆಟ ಆಡ್ದವ ಆ ದೇವ್ರನ್ನು. ನಿಮ್ಮಪ್ಪ ನಿಮ್ಮ ಅವನ ಜೀವನದಾಗ ಆಟ ಆಡಿದ್ದಕ್ಕ ಈ ಭೂಮಿ ಗುದ್ರಿ ಬಿದ್ದಿ. ಹೋಗಿ ನಿಮ್ಮ ಅಪ್ಪನ್ ಕೇಳು, ಆ ದೇವ್ರದೇನ್ ಕೇಳ್ತಿ? ಐ ಹೌದಲ್ಲ, ಇಡ್ ದಿವ್ಸ ಬಡ್ಡಿ ತಲೆಗೆ ಹೊಡೆದ ನೋಡೋ ಮಾವ. ಮೊದ್ಲ ಲೈಟ್ ನನ್ನ ಮಗ ನೀನು ಅಲ್ಲಿ ಹೊಳಿತೈತಿ ನಿನ್ ತಲೆಗೆ. ನಡಿ ಆ ಚಾಕ್ಲೇಟ್ ಚಂದಿನ ಪಟಾಯಿಸಕ್ ಹೋಗುನು. ಅಷ್ಟು ಟೇಸ್ಟ್ ಅದ ಹಾಕಿ. ನಾನು ತಿಂದು ನೋಡಿಲ್ಲ, ತಿಂದು ನೋಡಿ ಹೇಳ್ತೀನಿ. ನಡಿ ಆ ಮಗನ. ನಂಗೊಂದ್ ಡೌಟ್. ಏನದು? ಅಂದಾಜು ನೀ ದಿವ್ಸಕ್ಕ ಗುಡ್ಗ ಪಾಕಿಟ್ ಎಷ್ಟ್ ಹಾಕೊಂತಿದಿ? ಒಂದ್ 50. 50? ಹಂಗ್ಯಾಕ್ ಬಾಯಿ ತೆಗಿತಿಲಿ? ನೀರಂದಿ ಬಾಯಿ ತಗದಂಗ. ಮತ್ತ 50 ಅಂದಲ್ಲೋ ಅದಕ್ಕ ಕೇಳಿಲ್ಲ 50 ಯಾಕೆ ಹಾಕವು ಅಂತಂದು ಹೇಳ್ತೀನಿ. ನಿನ್ನೆ ರಾತ್ರಿಯಿಂದ ಹಿಡಿದು ಇವತ್ತು ರಾತ್ರಿ ಮಟ 50 ಪ್ಯಾಕೆಟ್ ಹಾಕವ್ ನೋಡು. ಮತ್ತೆ ರಾತ್ರಿ ಮಲ್ಕೊಳ್ಳೋ ಮುಂದ ಒಂದು ಸ್ಪೆಷಲ್ ಗುಟ್ಕ ಅಂತೇಳಿ ಹರ್ದ್ ಇಲ್ಲಿ ಸೈಡ್ ಇಟ್ಕೊಂಡಾಗನ ನಮಗ್ ಸಮಾಧಾನ ಆಗೋದು. ಸೈಡ್ ಇಟ್ಕೊಂಡೋಗ ಸಮಾಧಾನ ಆಗುದು. ಮತ್ತೊಂದು ಸ್ಪೆಷಲ್ ಪ್ಯಾಕೆಟ್ ಅಂತೇಳಿ ಹರ್ದ್ ಕಪಾಳದಾಗ ಇಟ್ಕೊಂಡು ಮಲ್ಕೊಂತೀನ. ಅದನ್ನ ಬೆಳಿಗ್ಗೆ ಎದ್ದ ಮ್ಯಾಲೆ ಬಾಯಿ ಮುಕ್ಕಳಿಸಿ ತೊಳೆದು ಒಗಿತೀನಿ ಹೊರಗ. ಅವಾಗ ನಮ್ಗೆ ಎಂಜಾಯ್ ಅನ್ಸುದು. ನಡಿ ಆ ಚಾಂದಿನ ಪಟಾಯಿಸಕ್ ಹೋಗೋಣ. ಹೊತ್ತ ಆಗತೈತಿ. ಏ ಮಾವ, ಇಷ್ಟ ನಾವು ಹೋಗುದು ಖರಾಬ್ ಆಗಿ ಮತ್ತೆ ಚಂದಾಗ ಫ್ರೆಶ್ ಆಗಿ ಅವನ ಸೇಂಟ್ ಪ್ಯಾಂಟ್ ಹಾಕೊಂಡ್ ಹೋಗು. ನಡಿ ಡಿಸೆಂಟ್ ಆಗಿ ಹೋಗೋಣ ಅಂತೀವಿ. ಒಟ್ಟ ಡಿಸೆಂಟ್ ನದ ರೌಡಿ ಕಣ್ಣಂಗ್ ಕಾಣಬಾರ್ದಂತ ಬ್ಯಾಡ ಅಂದ್ರ ಡಿಸೆಂಟ್ ನದ ಅಂದ್ರ ಹೋಗಿನ ಮುಂಚೆ ಹಂಗಾರ ಜಾಕ ಗಿಕ ಮಾಡಿ ಫ್ರೆಶ್ ಆಗಿ ರೆಡಿ ಆಗಿ ಹೋಗೋಣ ಅಂದಂಗ ಆತ ನಿನ್ ಬಾತ. ಮಾವ ನಿನಗ್ ಮಸಾಜ್ ಮಾಡ್ತೀನಿ. ಮಸಾಜ್ ಹೌದಾ? ಮಸಾಜ್ ನೀ ನನ್ ಮಸಾಜ್ ಕೇಳ್ಬಿಟ್ಟೆ ನೋಡಿಲ್ಲ. ನಿನ್ ತಲಿ ಹಂಗ್ ಫ್ರೆಶ್ ಆಗತ್ತಂದ್ರ ಹಿಂಗ್ ಗೊತ್ತಿಲ್ಲ. ಆ ಕಳದಾಗ ಬಿದ್ದು ಬಿಡ್ತಾಳ ನಾಕಿ. ಕೇಳಿದ್ರೆ ಇಕ್ಕಟ್ ನಾನು ಬನ್ನಿ ನೋಡಿಲ್ಲ ಸನ್ಮಾನ ಮಾಡ್ತಿ. ಮತ್ತ ನೀನ್ ನೋಡಿದ್ರ ಹಂಗ ಅನಸ್ತೈತಿಲ್ಲ ನನಗ.
ಆದ್ರೂ ಕುಂಟಾಗಿ ಎಲ್ಲಾರ ಮಗನಿ ಹೋಲ್ ಬಿಡು ಮಾವ, ಕುಂಟ ಆಡಬಾಡು ಮಾವ. ಕುಂಟ ಕಾಲಿಗೆ 8ನೇ ರೊಕ್ಕ. ಓ ಭಾಯ್, ಓ ಅಳಿ ಭಾಯ್, ಮಸಾಜ್ ಹೆಂಗಿದೆ ನೋಡು ಮಾವಾಯ್. ನಿನ್ನೆ ಹೇಳಿದ್ನಲ್ಲ ಮಾವಾಯ್. ಇವುಗಳ ಸಾಸಿವೆ ಎಣ್ಣೆ ಇದು. ಏನ್ ಮಾವ, ಓಹೋ ಏನು ಇವು ನಾಲ್ಕ ಕೂದಲ ತಲೆಯಾಗ ನಾನ್ ನೋಡಿ ಹಾಕಿ ಗಂಟ ನಾವ ಅವ ನಾವು ಚಂದ ಜೀವನ ಮಾಡಾಕತ್ತಿ ಅದು ಮರ್ಯಾದೆ ತೆಗಿತೀವಲ್ಲ ಏನಾದ್ರೆ ಇಲ್ಲ ಮಾವ, ನಾ ನಿನ್ನೆ ನೋಡಿದ್ನಲ್ಲ, ಮೊನ್ನೆ ನಿನ್ನೆ ಬಾಳ ಅದಾವತ್ ಮಾಡಿದ್ವಿ. ಹಿಂದ ಬಾಳ ಅದಾವಪ್ಪ, ಮುಂದೆ ಇಲ್ಲಿ ಏನು ಅಸಹ್ಯ ಮಾಡಾಕತ್ತೀವೋ ಏನೋ ಕಾಲ ಕಂಬಳೆ ಆಕಿ ಬೀಳ್ತಾಳ. ಇವ ಏನ್ ಮಜಾ ಮಾಡಿದ್ವಿ ಮಾವ. ಇದು ನಿಮ್ ಬಾಡಿ ಗಾಡಿ ಏನು ಇದ್ಯೇನ? ಮುಂದೆ ಇಲ್ಲೇ ಗಡಿ ಮನಿ ಮಾಡಿ ಕುಸ್ತಿ ಪಟ್ಟವಾಗಿದ್ಯಾ? ಹೌದಾ? ಅವನ ಗುಂಡೆ ಹತ್ತಿದ್ಯಾ, ಹಿಂದೆ ಪುಟ್ಟಿ ಇಡ್ತಿದ್ದ. ಗುಂಡಿ ಎತ್ತದ್ ನೋಡಿ ಒಂದ್ 4 ಮಂದಿ ಹೆಣ್ಮಕ್ಳು ಬಿದ್ದಿದ್ರು. ನಿಮಕ್ ಗೊತ್ತಾಕೈತಿ, ಸುಮ್ನಿರು. ಇಲ್ಲ ಹೇಳ್ತೀನಿ. ಯಾಕೋ ಮಾವ, ನೀವ್ ಗಡಿ ಜಿಮ್ ಮಾಡಿ ಮತ್ ಗಡಿ ಮನಿ ಮಾಡಿದ್ರೆ ಇರುದ ಒಂದಿಗೆ ಅದನ್ನ ಗಡಿ ಮನಿ ನೀನ ಸುಮ್ಮನೆ ಮೇಂಟೈನ್ ಮಾಡ. ಆದ್ರೂ ಇವ್ ತಲೆ ನೋಡಿದ್ರೆ ಇವು ಇಲ್ಲ. ಸರಿ, ಮಜಾ ಮಾಡ್ತೀನಿ. ಇಲ್ಲ ಮಜಾ ಸುಮ್ಮನೆ ಚಂದಾಗಿ ಮಾಡ್ಬೇಕು ನೋಡ, ಅಂದ್ರೆ ನಾ ಕುಂದ್ರವ. ಮತ್ ನಾ ಹಿಂಗ ಮಾಡುದು. ಆಯ್ತು, ಚಂದಾಗಿ ಮಾಡು. ಚಂದಾಗಿ ಹಂಗ ಮಾಡುವ ಮಾವ. ಆಕೆ ಅಂಗಡಿ ಮಟ್ಟ ಮುಗಿಸೋಂಗ್ ಕಾಣಂಗಿಲ್ಲ ನನ್ನ. ನಾಳೆ ಲೈ ನೋಡಿಬೇಕಂತ ನಾ ಮಾಡಿದ್ನಿ. ಯಾಕೆ ನೀನ್ ಬೀಳ್ದ ಆಮೇಲೆ ನೋಡಿ ಬಿದ್ದಿಂದ ನಂಗೆ ಸನ್ಮಾನ ಮಾಡ್ಬೇಕು ಮತ್ತೆ. ಹೌದಾ? ಸನ್ಮಾನ ಮಾಡಿದ್ರೆ ಮತ್ತೆ ಏನ ಮಾಡಂಗ ಕಾಣ್ತೀವಿ. ಇಲ್ಲ ಮಾವ, ಬಾಡಿ ನೋಡಿಲ್ಲ. ಹಬ್ಬ ಜಿಮ್ ಬಾಡಿಲಿ ಜಿಮ್ ಮಾಡಿ. ಹೌದಾ? ಏನಮ್ಮ ನೀ ಹಗಲ ಮಾಡಿದ ಅಡಬೇಡ. ಇದು ಊರ ಮಲ್ತಾಜು ಬೇಡ, ಏನು ಬೇಡ. ಹಿಂದೆ ಈ ಟಕೊಂಡ ಫೋನ್ ಬಿಟ್ಟ. ಹಿಂದ್ ನೋಡ್ರಿ ಮುಂದ್ ಓಡ್ತಾಳ ಮಕ್ಕಳ. ಬರೇದಿ ತೆಗಿಬೇಡ. ನಾಲ್ಕು ಕುಲ್ದಾಗ ಡಿಸೈನ್ ಮಾಡಕತ್ತೀನಿ ನಾನು. ಬರ್ತೀಯಾ? ಇಲ್ಲ, ನಿಮ್ಮ ಮಕ್ಕಳಿಗೆ ಹೇಳ್ತೀನಿ, ಚಾಯ್ ಕೊಡೋದು ಬ್ಯಾಡಿ. ಬರ್ತೀನಿ ಮತ್ತ. ನಿಮ್ಮ ಕರೆಕತ್ತವಲ್ಲ. ಇಲ್ಲ ಮತ್ ಬರ್ತೀನಿ ಮತ್ತೆ. ನಮ್ಮಪ್ಪ ನನ್ನ ಸಂಬಂಧ ಸಿಕ್ಕಾಪಟ್ಟೆ ಆಸ್ತಿ ಮಾಡ್ಯಾನ. ಅವನಿಗಿಂತ ಜಾಸ್ತಿ ಆಸ್ತಿ ಮಾಡಬೇಕು. ಗುಟ್ಕಾ ಸಿಗರೇಟ್ ಪ್ಲೀಸ್. ಯಾಕ್ರಿ ದಿನ ಬರ್ತೀರಿ ಗುಟ್ಕಾ ಸಿಗರೇಟ್ ತಗೋತೀರಿ, ಮಕ ಅನ್ಕೊಂಡ್ ಮುಂದತ್ರಿ? ಯಾಕ್ರಿ, ಏನ್ ಸಮಾಚಾರ? ಮತ್ ನಿಮ್ ಮುಖ ನೋಡ್ಲಾರ್ದ ನಿಮ್ ಬಗ್ಲಾಗ್ ಬಂದ್ ನಿಂದ್ರಬೇಕಾಗಿತ್ತ ಹೆಂಗ? ನೀವ ಉಳ್ಳಾಗಡ್ಡಿ ಮಸಡಿಯವ ಹೆಂಗಾರ ಮಾತಾಡ್ತಾನಲ್ಲ ಇವಾಗ. ಏನೋ ಅನ್ನಂಗ ನೀವು. ಏನಿಲ್ರಿ, ಯಾರೀಗ ಮನ್ಮಥ ಅಂತ ಅನ್ಕೊಂಡೆ. ನಾ ಮನ್ಮಥ್ರೆ? ಹಂಗಾರ ನಾಳೆ ಬಿಂಕದ ಕಟ್ಟಿ ಜೂ ಕಡೆ ಬರ್ತೀರ? ಎದಕ್ಕ? ಎದಕ್ಕೂ ಇಲ್ಲ, ಸುಮ್ನ ಹಂಗ ಸುತ್ತಾಡ್ಕೊಂಡ್ ಬರಾಕ. ಅಲ್ಲೊಂದ್ 4 ನಿನ್ನಂತವ ಇರ್ತಾವಲ್ಲ, ಅವ್ ನೋಡ್ಕೊಂಡ್ ಬರಾಕನ? ಏನವು? ಅವ ಜೂದಾಗ ಇರ್ತಾವಲ್ಲ ನಿನ್ನಂತ ಮಂಗ್ಯಾದಳನ್ನ. ಅಂದ್ರ ನಾ ಮಂಗ್ಯಾನ? ಇಲ್ಲ, ಅವ್ರಪ್ಪಿದ್ದಂಗ ಅದೀನಿ. ಯಾಕ್ರಿ? ಸಿಟ್ಟಿಗೆ ಹೇಳ್ಬೇಡ್ರಿ, ಹಂಗ ಸುಮ್ಮನೆ ಕಾಮಿಡಿ ಮಾಡಿದೆ. ಕಾಮಿಡಿ ಮಾಡಿದ್ರೆ ನಾ ಎಲ್ಲೇ ಎಲ್ಲಡಿಕೆ ಹಾಕೊಂಡು ಮಕ್ಕಕ್ಕ ಉಗುಳಿದ್ರಿ ಅಂತ ಮಾಡಿದ್ದೆ. ಹೋಗ್ಲಿ ಬಿಡ್ರಿ,
ನಿಮ್ಗೆ ಈಗ ಬರಕ್ಕಾಗತ್ತಾ ಇಲ್ಲ ಅಷ್ಟು ಹೇಳ್ರಿ. ನೀವು ನೋಡ್ದಾಗಿಂದ ನಾನು ನಿದ್ದೆ ಹತ್ತುವಲ್ದು ಗೊತ್ತೈತೇನು? ಯಾಕೋ ಅಂತ ಜೀವನ ಐತಿ ಕೊರತಿ. ಆಗೈತ್ರಿ ಕೊರತೆ ಆಗಿದ್ದಕ್ಕಲ್ಲ ಹೇಳಕತ್ತಿದ್ದು. ಏನನ್ರಿ ನೀವು ಈ ನಿಮ್ಮ ಅಂದ ಚಂದದ ಮುಂದ ಯಾವ ಹುಡುಗಿಯರು ಚಂದ ಇಲ್ಲ ಅಂತೀನಿ. ಗುಟ್ಕ ಹಾಕೊಂಡ್ರು ನೀವು, ಸಿಗರೇಟ್ ಸೇದಿದ್ರು ನೀವು, ಬಾರ್ನಾಗ ಹೋಗಿ ಕುಂತು ಬಾಟ್ಲಿ ತಗೊಂಡು ಕುಂತ್ರ ಆ ಬಾಟ್ಲಾಗ ಸಹಿತ ನೀವ ಕಾಣ್ತೀರಿ. ಏನನ್ರಿ ನೀವು ಈ ನಿಮ್ಮ ಅಂದ ಚಂದದ ಮುಂದ ಯಾವ ಹುಡುಗಿಯರು ಚಂದನ ಇಲ್ಲ. ಹಂಗೆ ಕಕ್ಕತ್ತಂದ್ರ ನಾ ದೊಡ್ಡವಾಗಿನಿ ಅಂತ. ನೀ ದೊಡ್ಡವರಾಗಿದ್ದೆ ನಿಮ್ಮಂಗ್ ಗೊತ್ತಾಯ್ತು? ಇದೇ ಪ್ರಶ್ನೆ ನಮ್ಮ ಫ್ರೆಂಡ್ ನನಗೆ ಕೇಳಿದ. ಅದಕ್ಕ ನಾನು ನಮ್ಮ ಅಜ್ಜಿಗೆ ಹೋಗಿ ಕೇಳಿದ. ನಮ್ಮ ಅಜ್ಜಿ ಹೇಳಿದ, ತಮ್ಮ ಬಚ್ಚಲ್ದಾಗ ಒಂದು ಗೂಟ ಐತಿ, ಆ ಗೂಟ ನಿನ್ನ ಕೈಯಾಗ ಯಾವತ್ತು ಸಿಗುತ್ತೋ ಅವತ್ತ ನೀ ದೊಡ್ಡವಾದಂಗ ನೋಡಂತ ಹೇಳಿದ. ಅದಕ್ಕೆ ನಿನ್ನೆ ನಾ ಜಳಕ ಮಾಡೋ ಮುಂದ ಸೋಪ್ ಹಚ್ಕೋಬೇಕಂತಂದು ಕೈ ಮೇಲೆ ಎತ್ತೀನಿ, ಗೂಟ ಕೈಯಾಗ ರೀ. ಅವಾಗ ನನಗೆ ಗೊತ್ತಾತು ನಾ ದೊಡ್ಡವಾಗಿನಿ ಅಂತಂದು. ಎಷ್ಟು ಚಂದ ಮಾತಾಡ್ತೀರಿ. ನೀನು ಮಾತು ಕೇಳಿ ಹಂಗ ನೋಡಾಗ ಹೈ ವೋಲ್ಟೇಜ್ ಕರೆಂಟ್ ಹಾಕಿದಂಗ ಆತ್ ನೋಡ್ರಿ. ಅಯ್ಯೋ ಈ ನಿಮ್ ಮಾತು ಕೇಳಿ ನನಗೆ ಅದ್ಯಾಕ ಹಂಗ ಬುಲೆಟ್ ಧಡ್ ಧಡ್ ಧಡ್. ಇವರು ಹೋಗ್ಬಿಟ್ರಲ್ಲ, ಹೋಗ್ಲಿ ಬಿಡು, ಇನ್ನೊಂದು ಅಂಗಡಿಗೆ ಹೋಗು. ನನಗೆ ಬೇಕಾಗಿರೋ ವಸ್ತು ಇವ್ರ ಹತ್ರ ಸಿಗುತ್ತಂತ ನಮ್ ದೋಸ್ತ ಹೇಳಿದ್ದ. ನಮ್ ದೋಸ್ತ ಹೇಳಿದ ಕೋಡ್ ವರ್ಡ್ ಇವ್ರ ಮುಂದೆ ಹೇಳಿ ಅದನ್ನ ಖರೀದಿ ಮಾಡ್ಕೊಂಡು ಬರೋನು. ಆದ್ರೂ ನಮ್ಗೆ ನಮ್ ಬಾಸ್ ಕೆಲಸ ಬೀಸ ನೋಡ ಅಲ್ಲ, ನಮ್ ದುಬೈ ಕರ್ಕೊಂಡೋಗಿ ದುಬೈ ಕರ್ಕೊಂಡು ಅಂತಂದು ಇಲ್ಲೇ ದುಬೈ ತೋರ್ಸಕತ್ ಬಿಟ್ಟನಲ್ಲ. ನಮ್ ಬಾಸ್ಗೆ ನಾವ್ ಒಂದು ತಿನ್ನಾತಿ ಅದೇನ್ ಕರೆ, ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು. ಒಬ್ಬರೇ ಮೂರ್ತಿ ಅವನು. ಭಾರಿ ಆಮೇಲೆ ನಾವು ಅವನಿಂದನೇ ಬದುಕಾಗತ್ತಿದ್ದಲ್ಪ. ಹೌದೌದೌದು, ಸರಿ ನಡಿ ನಮ್ ಬಾಸ್ ಕಡೆ ಹೋಗೋಣ. ಏನ ಹೌದು, ಮತ್ತೆ ಅವನಿಂದನೇ ಒಂದು ತುತ್ತು ಅನ್ನ ತಿನ್ನಕತ್ತೀವಿ. ಅವನಿಂದ ಒಂದು ತುತ್ತು ಅನ್ನ ತಿನ್ನತ್ತೀವಿ. ಹೌದೌದು, ಹೋಗೋಣ ನಡಿ. ಆಯ್ತು. ಅಸ್ಲಾ ಅಸ್ಲಾ ಅಸ್ಲಾ, ಓ ಅಸ್ಲಾ ಅಸ್ಲಾ ಅಸ್ಲಾ. ನಮ್ ಬಾಸ್ ಕೋಡ್ ವರ್ಡ್ ಕೇಳಾರ. ನಡಿ ನಮ್ ಬಾಸ್ ಕಡೆ ಕೇಳ್ಕೊ, ಕರ್ಕೊಂಡು ಹೋಗೋಣ. ಕರ್ಕೊಂಡು ಹೋಗ್ರಿ ನಮ್ಮ ಬಾಸ್ ಕಡೆ. ಏನ್ ಹೇಳಿ ಬಾಸ್, ನಿಮ್ಮಂತ ಪ್ರಾಣಿ ಒಂದು ಕೇಳ್ಕೊಂಡ್ ಬಂದೈತಿ. ಹಂಗಲ್ರಿ ಬಾಸ್, ನಿಮ್ಮಂಗ ಯಾರೋ ಒಬ್ರು ಕೇಳ್ಕೊಂಡ್ ಬಂದಾರ. ಬರ್ರಿ ಬಾಸ್, ಅವ್ರ ಕಡೆ ಹೋಗೋಣ. ಕೊಡು ಕೈ. ಸರಿ ಬಾಸ್. ನಾ ಕೈ ಕೊಡೋ ಕೂಡ ಒಮ್ಮೆಗೆ ಎತ್ಕೊಂಡ್ಬಿಡದ ನೀನು. ಕೈ ಬಾಸ್, ಓಕೆ ಬಾಸ್. ಬರ್ರಿ ಬಾಸ್, ನಿಮ್ಮಂಗ ಇನ್ನೊಂದ್ ಪ್ರಾಣಿ ಇದೆ. ಬರ್ರಿ ಬಾಸ್, ಅಲ್ಲೇ ಬರ್ರಿ. ಹಸ್ಲಾ ತಸ್ಲಾ, ನಾಯಿ ಬಂದ್ ನಡ್ ಮನೆಗೆ ಇಡ್ಸ್ಲಾ.
ನೀ ಬಂದು ಸಾರಸ್ಲಾ 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 ಅಸ್ಲಾ 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 ಅಮೌಂಟ್ ಕೊಡಿಸ್ಲಾ ಏನೋ ನೋಡ್ರಿ ಬಾಸ್ ಕಚ ಕಚ ಕುಚು ಕುಚು ಕಚ ಕಚ ಕುಚು ಕುಚು ಕಚ 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 ಕುಚು ಕುಚು ಕಚ ಕಚ ಕುಚು ಕುಚು ಕಚ ಕಚ ಕುಚು ಕುಚು ಅಸ್ಲಾ ಅಸ್ಲಾ ಫೋಸ್ಲಾ ಫೋಸ್ಲಾ ಇದೇನಿದು ಅಸ್ಲಾ ಅಸ್ಲಾ ಏರ್ಸ್ಲಾ ಏರ್ಸ್ಲಾ ಓ ಪುಚ್ಚಲ ಪುಚ್ಚಲ ಪುಸ್ಲಾ ಪುಸ್ಲಾ ಓ ಏರ್ಸ್ಲಾ ಏರ್ಸ್ಲಾ ಓ ಅದಾನ ಬಾಸ್ ಏರ್ಸೋದೇನಾ ಹಾ ಅದು ರೇಟ್ ಎಷ್ಟು ಗೊತ್ತೈತಲ್ಲ ಹಾ ಗೊತ್ತು ಬಾಸ್ ಅದು ಅಷ್ಟು ಇಸ್ಕೊಂಡು ಕೊಟ್ಟು ಕಳಿಸ್ಬಿಡು ಆಯ್ತು ಬಾಸ್ ಆಯ್ತು ಬಾಸ್ ಓಕೆ ಬಾಸ್ ಬಾಸ್ ಇಲ್ಲೇ ಕೊಟ್ಬಿಡ ಹಂಗಾರ ಅದೆಲ್ಲ ಇಂಥ ಪಬ್ಲಿಕ್ ಕಣ ಕೊಡೋದಲ್ಲ ಇಲ್ಲಿ ಅದು ಅಲ್ಲಿ ಒಳಗೆ ಕರ್ಕೊಂಡು ಹೋಗು ಕರ್ಕೊಂಡು ಹೋಗು ಕೊಟ್ಬಿಡ ಹಂಗಾರ ಆ ಕಡೆ ಯಾರು ನೋಡು ಯಾರಿಲ್ಲ ಯಾರು ತೋರಿ ಮಣಿ मनी करते हैं फर्स्ट कोडे ले पहले पैसे हमारे पास यार धंधा हमको धंधा पैसे पैसे से चलता है ये पैसे पैसे अंतिरो मरा पैसा बोलता है पैसा बोलता है काफला काफला उतला उतला ಮಣಿ हाँ ये ನೀವು ಎರಡದವು ಒಂದು ಸಣ್ಣದು ಒಂದು ದೊಡ್ಡದು ಒಂದು ಗಂಡು ಒಂದು ಹೆಣ್ಣು ಹಾ ಗಂಡು ತಗೊಂಡಾಗ ದೊಡ್ಡ ನಿಶೆ ಆಗತ್ತ ಹಾ ಹೆಣ್ಣು ತಗೊಂಡಾಗ ಒಳ್ಳೆ ನಿಶೆ ಇಡೀ जगत अड़ाड़ो उसमें है उसका ताकत बड़ा ताकत है उसमें ताकत है दम है दाम है क्या कम नहीं है ओके ಯಾರು ಇಲ್ಲ ಮನೆಗೆ ಯಾರು ಇಲ್ಲ ಮನೆಗೆ ಒಂದು ಹೆಣ್ಣಂತ ಒಂದು ಗಂಡಂತ ನಶೆ ಹೆಂಗಿರತ್ತ ಅನ್ನೋದು ನೋಡಬೇಕಿರೋದು ಇವತ್ತು ಎಷ್ಟು ಪವರ್ ಐತಂತ ನೋಡೋಣ. ಮಮ್ಮಿ ಮಮ್ಮಿ ಜಲ್ದಿ ಬಾ ಏನಾಗೈತಿ ಪಪ್ಪಾಗ ಮುಂಡ್ಯಾಗ ರಕ್ತ ಬರಕತ್ತೈತಿ ಅಯ್ಯ ನನ್ ದೇವ್ರ ಏನ್ ಆತ್ರಿ ನಿಮ್ಗ ಮುಂದೆ ರಕ್ತ ಬರಕತ್ತಲ್ಲ ನಡ್ರಿ ದವಾಖಾನಿಗ್ ಹೋಗೋಣ ಏನ್ ಮಾಡ್ಕೊಂಡಿರಿ ನೀವು ಯಾಕೆ ಬೇಗ ಏನಾತ ಹಂಗ್ಯಾಕ್ ಬಿದ್ದಾನವ ಏನನ್ರಿ ಮಾಮಾರ ಗೊತ್ತಾಗೋಲ್ತ್ರಿ ಮುಗ್ನ ರಕ್ತ ಬರಕತ್ತ ನೋಡ್ರಿ ಇವರ ಸ್ವಲ್ಪ ದವಾಖಾನಿಗ್ ಕರ್ಕೊಂಡ್ ಹೋಗ್ರಿ ಕೂಸ ಐತ್ ಕೈಯಾಗ ಏನ್ ಮಾಡ್ಕೊಂಡು ಮಾರ ಇರೋ ನೋಡಿ ತಿನ್ನಬಾರ್ದು ತಿನ್ನೋದು ಗುಟಕ ಸೆರೆ ಸೇಂದಿ ಕುಡಿದು ಈ ರೀತಿ ಮಾಡ್ಕೊಂಡ್ಸಿ ನಡಿ ಮತ್ತೆ ದವಾಖಾನೆ ಹೋಗ್ಲಿ ನೋಡಂಗಿಲ್ಲ ನಡೀತೀನಿ ಮುಪ್ಪ ತೆಗೆದು ನೋಡ್ ನಮಗ ಹಾ ಹೇಗಿದ್ರೆ ಕೊಡು ರಿಸರ್ಚ್ ಕರೆಕ್ಟ್ ಆಗವ ಕುಡಿತಾವ ಆಯ್ತು ಬೇಸಿಗೆ ಬಹಳ ಈಗ ನೀರಿನ ಅವಶ್ಯಕತೆ ಇರ್ತದ ನೀರ್ ಕುಡಿಬೇಕು ಡೈಲಿ ಪ್ರತಿ ಗಂಟೆಗೊಮ್ಮೆ ಬಾಯಾರಿಕೆ ಆದಂಗೆಲ್ಲ ನೀರ್ ಕುಡಿತಾ ಇರ್ಬೇಕು ಮತ್ತೆ ಬಿಸಿಲಲ್ಲಿ ಅಡ್ಡಾಡಬಾರ್ದು ಹೆಚ್ಚಾಗಿ ನೀರ್ ಕುಡಿತಾ ಇರ್ಬೇಕು ನೀರಿನ ಅಂತದ ಊಟ ಮಾಡ್ಬೇಕು ಗಂಜಿ ಕುಡಿಬೇಕು ಮತ್ತು ಜ್ಯೂಸು ಎಳೆನೀರು ದ್ರವ ಪದಾರ್ಥ ಅಂತ ಅಷ್ಟೇ ಊಟ ಮಾಡ್ಬೇಕು ಈಗ ಒಂದೇ ಟ್ಯಾಬ್ಲೆಟ್ಸ್ ಕೊಡ್ತೀನಿ ಅದು ತಗೊಂಡು ನೋಡು ಕಡಿಮೆ ಆಗಿದೆ ಅಂದ್ರೆ ಇಂಜೆಕ್ಷನ್ ಕೊಡ್ತೀನಿ ಡಾಕ್ಟ್ರೆ ಡಾಕ್ಟ್ರೆ ಡಾಕ್ಟ್ರಿ ಅರ್ಜೆಂಟಾ ಕರ್ಕೊಂಡ್ಬರ್ರಿ ಎಮರ್ಜೆನ್ಸಿ ಇಲ್ಲೇ ಒಳಗ ಮಲ್ಕೊಬರ್ರಿ ನೋಡ್ರಿ ಡಾಕ್ಟರ್ ಬಾಳ ತ್ರಾಸ್ ಬಾಳ ಮಾಡ್ಕೊಡಕತ್ತಾನ ಏನು ಆಯ್ತು ಸಡನ್ ಆಗಿ
ಈಗ ಮೂಗಿನಲ್ಲಿ ರಕ್ತ ಬರತ್ತದ ಬಾಯಿ ನಿಂತೈತಿ ಮೂಗಿನಾಗೆಲ್ಲ ರಕ್ತ ಬಂದದಲ್ಲ ಏನಾಗಿದ್ದು ತ್ರಾಸು ಭಾಳ ಆಗ್ತೈತ್ರಿ ಬೇಕದ ನನಗೆ ಕೊಡಲಿ ಕಂಡೀಷನ್ ಸ್ವಲ್ಪ ಸೀರಿಯಸ್ ಅದ ರೀ ಮೂಗಲ್ಲಿ ಬಾಯಲ್ಲಿ ಏನೋ ವಾಸನೆ ಬರ್ಲಿಕ್ಕತ್ತದ ಏನಾದ್ರೂ ಚಟಾಟಿಗಳು ಇದ್ದಾಗ ಏನಾರ ಹಿಂಗ ಆಗ್ತದ ಈಗ ಸೀರಿಯಸ್ ಐತಿ ಸ್ವಲ್ಪ ನೋಡಿ ಇದನ್ನ ನಾವು ಪ್ರಾರಂಭದಾಗ ಫಸ್ಟ್ ಏಡ್ ಕೊಟ್ಟು ಪ್ರಥಮ ಚಿಕಿತ್ಸೆ ಕೊಟ್ಟು ಬೇರೆ ಕಡೆ ಕಳಿಸ್ಬೇಕಾಗ್ತೈತಿ ನೋಡಿ ನಾ ಹೇಳ್ತೀನಿ ಏನ ಖರ್ಚು ಬರ್ಲಿ ಸರ್ ಹೆಂಗಾರ ಮಾಡಿ ಉಳಿಸೋ ಪ್ರಯತ್ನ ಮಾಡಿ ಸರ್ ಇಲ್ಲ ಮೂಗು ಬಾಯಲ್ಲಿ ರಕ್ತ ಬ್ಲೀಡಿಂಗ್ ಆಗ್ಲಿಕ್ಕತ್ತದ ಈಗ ದುಶ್ಚಟಗಳ ಕಲ್ತ್ರ ಹೆಚ್ಚಿನ ಒಂದು ಏನಾದ್ರೂ ಇಂಟರ್ನಲ್ ಅವ್ರಿಗೆ ತ್ರಾಸ ಇದ್ರೆ ನಂಗೆ ಆಗಿರ್ತದ ನಾವು ನಿಮ್ಮ ಮಟ್ಟದಾಗ ಏನ್ ಮಾಡ್ಬೇಕು ಮಾಡ್ತೀವಿ ಆದ್ರೆ ಮುಂದಿಂದು ಅದು ಹೆಚ್ಚಿನ ಚಿಕಿತ್ಸೆಗಾಗಿ ನೀವು ದೊಡ್ಡ ದವಾಖಾನೆಗೆ ಕಳಿಸ್ಬೇಕಾಗ್ತದೆ ನಾನು ಏನ್ ಮಾಡಿದ್ರು ಮಾಡ್ರಿ ನೋಡ್ರಿ ಮೊದಲ ಚೆಕ್ ಮಾಡಿ ನೋಡ್ರಿ ಮಾಡಪ್ಪ ಗುಟ್ಕ ಹಾಕತ್ತೀವಿ ವಾಸನೆ ಭಾಳ ವಾಸನೆ ಬರ್ಲಿಕ್ಕತ್ತದ ಬಾಯಾಗ ಇವೆಲ್ಲಾ ಕೇಸ್ ನಾವು ಮಾಡ್ಲಿಕ್ಕೆ ಆಗುದಿಲ್ಲ ಟ್ರೀಟ್ಮೆಂಟ್ಗೆ ಅತಿಯಾದ ದೊಡ್ಡ ಸಮಸ್ಯೆ ಆಗ್ತಾವ ಇವೆಲ್ಲ ಆರೋಗ್ಯದ ಮೇಲೆ ಇದು ಮೊದಲು ಪ್ರಾರಂಭದಾಗನೇ ಇದನ್ನ ಚಿಕಿತ್ಸೆ ತಗೋಬೇಕಾಗಿತ್ತು ಯಜಮಾನ್ರ ಬರ್ರಿ ಇಲ್ಲಿ ಡಾಕ್ಟರ್ ಹೆಂಗಾರ ಮಾಡಿ ನನ್ನ ಮಗನ ಉಳಿಸ್ರಿ ನೀ ಬೇಕಾದಷ್ಟು ಕಟ್ಟು ಬರ್ಲಿ ನೋಡ್ರಿ ಯಜಮಾನ್ರ ನೀವು ಮಗ ಅಂತೀರಿ ಒಂದ್ ವಿಷಯ ಹೇಳ್ತೀನಿ ನಿಮ್ಗೆ ಕಾಯಿಲೆ ಅಂದ್ರ ಡಾಕ್ಟರ್ ಆರಾಮ್ ಮಾಡ್ತಾರ ಎಷ್ಟರ ಮಟ್ಟಿಗೆ ಅಂದ್ರ ವೈದ್ಯ ನಾರಾಯಣ ಹರಿ ಅಂತಾನೆ ಆ ಒಂದು ವೈದ್ಯನ ಅನ್ನೋದು ದೇವರ ಸಮಾನ ನೀವು ನೋಡ್ತೀರಿ ಬಟ್ ನಾವು ದೇವ್ರ ನೆನ್ಸೆ ಮಾಡ್ತಿರ್ತೀವಿ ಅವನಿಗಿರೋ ಸಮಸ್ಯೆ ಸ್ವಲ್ಪ ಕ್ರಿಟಿಕಲ್ ಅದ ಅವ್ನು ಚೆಕ್ ಮಾಡಿದ ನೋಡಿದಾಗ ಈಗ ಮೇಲೆ ನೋಡ್ಲಿಕ್ಕೆಲ್ಲಾ ಚೆನ್ನಾಗ್ ಕಾಣ್ತಾನೆ ಅವನಿಗೇನೋ ಆಗಿಲ್ಲ ಕಾಯಿಲೆ ಅಂದಂಗ ಅದ ಬಟ್ ಈಗ ಮೂಗು ಮತ್ತು ಇವೆಲ್ಲ ಕಣ್ಣು ಅವಯವಗಳಿಂದ ಬ್ಲೀಡಿಂಗ್ ಬರ್ತಾ ಇತ್ತು ಅಂದ್ರ ಇಂಟರ್ನಲ್ಲಿ ಅದು ಒಂದ್ ಏನಾದ್ರು ದೊಡ್ಡ ಕಾಯಿಲೆನೇ ಇರ್ತದ ಈಗ ಅವನ್ಗೆ ತಗೊಂಡಿರೋ ನಶಾ ಪದಾರ್ಥಗಳು ಅವನ ಜೀವಕ್ಕೆ ಅಪಾಯ ಅದಾವ ಒಳಗಡೆ ಅವನ್ಗೆ ಮೊದ್ಲು ಬಾಯಿ ಕ್ಯಾನ್ಸರ್ ಆಗಿರ್ತೈತಿ ಆಮೇಲೆ ಅನ್ನನಾಳ ಇಲ್ಲ ಲಂಗ್ ಕ್ಯಾನ್ಸರ್ ಶ್ವಾಸಕೋಶಕ್ಕೂ ಕ್ಯಾನ್ಸರ್ ಆಗ್ತಾವ ಇವ್ ನಶೆ ಪದಾರ್ಥ ಗಾಂಜಾ ತಗೊಂಡಿದಾನ ಗುಟ್ಕಾ ಸೇರ್ತಾನ ತಗೋತಾನ ಅಂತೀರಿ ಮತ್ತೆ ಇವೆಲ್ಲಾ ನಶೆ ಪದಾರ್ಥ ತಗೊಂಡ್ರೆ ಅವ ಉಳಿದ್ರು ಕ್ರಿಟಿಕಲ್ ಅದ ನನ್ ಕೇಳಿದ್ರೆ ಬಹುಶಃ ಈ ಸ್ಟೇಜ್ 3ನೇ ಸ್ಟೇಜ್ ಬಂದಾಗನ ನೀವು ಇದನ್ನ ಕರ್ಕೊಂಡ್ ಬಂದಿರಿ ಅದು ಗೊತ್ತಾಗ್ಯದ ನಿಮಗೂ ಹೊರಗಿಂದ ಗೊತ್ತಾಗಿಲ್ಲ ಅದಕ್ಕೆ ಅವನು ಸ್ವಲ್ಪ ನನ್ನ ತಿಳಿದ ಮಟ್ಟಿಗೆ ಯಾವ ಡಾಕ್ಟರ್ ಆದ್ರೂ ಇವನ್ನ ಬದುಕಿಸಿರೋಕೆ ಆಗದಂತ ಸ್ಟೇಜ್ ಇದೀವಿ ಒಳಗಡೆ ಬ್ಲಾಕ್ ಆಗಿದೆ ಇಲ್ಲ ಅದು ಅಂದ್ರೆ ಧೈರ್ಯ ತಗೊಳ್ರಿ ನಾನು ಆದಷ್ಟು ಮಟ್ಟಿಗೆ ನಿಮ್ಗೆ ಧೈರ್ಯ ಕೊಡ್ತೀನಿ ಏನಾದ್ರೂ ಮಾಡೋದು ದೇವ್ರ ಧೈರ್ಯ ನಿಮ್ಗೆ ಭಾರ ಹಾಕಿ ಮಾಡೋದು ನಮ್ಗೆ ಅದು ಮುಂದಿಂದ ಧೈರ್ಯ ತಗೊಳ್ರಿ ಮಗ ಅಂತೂ ಎಷ್ಟು ದಿವಸ ಇರ್ತಾನೆ ಅಷ್ಟು ದಿವಸ ನೀವು ಅವನ್ನ ನೋಡ್ತಾ ಇರ್ಬೇಕು ಅಷ್ಟೇ ಮತ್ತೇನು ಮಾಡ್ಲಿಕ್ಕೆ ಆಗಲ್ಲ ಕರ್ಕೊಂಡೋಗ್ರಿ ಅಲ್ಲ ಅವತ್ತ ನಾನು ಹೇಳಿದ್ದೆ ನಿನಗೆ ಸರಿಯಾಗಿ ಅವನ್ನ ನೋಡ್ಕೋ ಬಾಳ ದಾರಿ ತಪ್ಪೇನ ಸ್ವಲ್ಪ ಎಚ್ಚರಗೊಳ್ಳು ಅವ್ನ ಮೇಲೆ ಲಕ್ಷ್ಯ ಇರು ಅಂತ ಹೇಳಿದ್ರೆ ನೀನು ನನ್ನ ಮಾತಿಗೆ ಬೆಲೆ ಕೊಡ್ಲಿಲ್ಲ ಇವತ್ತು ಇದ್ದು ಮಗನ ಒಬ್ಬನ ಕಳ್ಕೊಂಡು ಕೂತೀವಿ ಇದರಿಂದ ಸಾರ್ವಜನಿಕರ ಗತಿ ಹೆಂಗ ಈಗ ನಾವು ಕಳ್ಕೊಂಡು ಕೂತ್ವಿ ನಮಗ್ ನೋಡೋರು ಯಾರು ಮಾಡೋರು ಯಾರು ಹೇಳು ಹೌದ್ರಿ ನಿಮ್ ಮಾತ್ ಕೇಳಿದ್ರ ಇವತ್ ಬುದ್ಧಿ ಹೇಳಿದ್ರ ನಾವ್ ಮಗ ಉಳಿತಿದ್ದ ಕಳ್ಕೊಂಡ್ವಿ ನಿಮ್ ಮಾತ್ ಕೇಳಿಲ್ಲ ನಾವು ಇವತ್ತು ಎಲ್ಲಿ ಹುಡ್ಕೊಂಡು ಹೋಗ್ಬಿಟ್ಟ ನೋಡ್ರಿ ನಾನಂತೂ ಹೊಗೆ ಹಾಕಿಸ್ಕೊಂಡು ಮ್ಯಾಲೆ ಬಂದ್ಯ ಮಾಡಬಾರ್ದು ಚಟ ಎಲ್ಲ ಮಾಡಿದ್ಯಾ ಗಾಂಜಾ ಸಿಗರೇಟು ಗುಟ್ಕಾ ಸೆರೆ ಥೂ 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 ಇವೆಲ್ಲ ದುಶ್ಚಟಗಳನ್ನು ಮಾಡಿ ಇಲ್ಲಿ ಮ್ಯಾಲೆ ಬಂದ್ಯ ಅದು ಚಟ ಎಂಥದ್ದಂತ ತಿಳ್ಕೊಂಡ್ರಿ ನೀವು ಆ ಚಟ ಹತ್ತೈತಿ ಹೇಳ್ತೀನಿ ನಿಮ್ಗೆ ಇಲ್ಲಿ ಮ್ಯಾಲೆ ಬಂದು ಹುಡುಕ್ಯಾಡಕತ್ತೀನಿ ಮ್ಯಾಲೆ ಒಂದು ಅಂಗಡಿ ಇಲ್ಲ ಆ ಯಮನ ಹತ್ರ ಹೋಗ್ತೀನಿ ನಡಿಲೇ ಮಗನ ಅಂತಾನ ಈ ಕಿಂಕರ್ನ ಹತ್ರ ಹೋಗ್ತೀನಿ ಹಗ್ಗನ ಹಾಕ್ತೀನಿ ನೋಡಂತಾನ ಕೂತಿಗೆ ಯಪ್ಪ ಮತ್ ಈಗಾಗಲೇ ಒಂದು ಸತ್ತೀನಿ ನರಕ ಅನುಭವಿಸಿ ಮತ್ತೊಂದು ಸಾಯ್ಬೇಕು ನೋಡ್ರಿ ನಾನು ಅದಕ್ಕೆ ದಯವಿಟ್ಟು ನೀವು ಯಾರು ಇಂಥ ದುಶ್ಚಟಗಳನ್ನು ಮಾಡಬೇಡ್ರಪ್ಪ ನೋಡ್ರಿ ಈ ದುಶ್ಚಟ ಮಾಡಿ ಸಾಯಿದ್ರೆ ಎಂಥ ಕಾಯಿಲೆ ಬರ್ತೈತಿ ಕ್ಯಾನ್ಸರ್ ಅಂತ ಮಾರಕ ರೋಗ ನರಕನ ರೀ ಅದು ಇಷ್ಟು ನೋವು ಅನುಭವಿಸಿದ್ಯಾ ಛೇ 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 ಛೇ
ಸಾಯು ಮುಂದಂತೂ ನರಕ ಯಾತನೆ, ನರಕ ಮ್ಯಾಲೆ ಐತಿ ಅಂತಾರ, ಸುಳ್ಳದು. ನರಕ ಇಲ್ಲೇ ಐತಿ, ಅದನ್ನ ಕಂಡ್ಕೋರಿ. ತಂದೆ ತಾಯಿಗೆ ಒಳ್ಳೆ ಮಗ ಆಗ್ರಿ, ಹೆಂಡತಿಗೆ ಒಳ್ಳೆ ಗಂಡ ಆಗ್ರಿ, ಮಕ್ಕಳಿಗೆ ಒಳ್ಳೆ ತಂದೆ ಆಗ್ರಿ. ನಮ್ಮ ತಂದೆ ತಾಯಿ ನಮಗೆ ಕೊಳ್ಳಿ ಇಡೋಕ್ಕಿಂತ ಮುಂಚೆ ಅವ್ರ ವಯಸ್ಸಾದ್ಮೇಲೆ ಅವ್ರನ್ನ ಚಂದಾಗಿ ನೋಡ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ. ಅದಕ್ಕೆ ಆ ಕರ್ತವ್ಯಕ್ಕೆ ಬಾಹಿರರಾಗಿ ನಡ್ಕೋಬೇಡ್ರಿ. ಆಮೇಲೆ ಈ ಗುಟ್ಕಾ, ಗಾಂಜಾ, ಸಿಗರೇಟು, ಸಾರಾಯಿ ಏನೇ ಇರಬಹುದು, ಇದರಿಂದ ನೀವು ಪ್ರತಿದಿನ ಎಷ್ಟು ಖರ್ಚು ಮಾಡ್ತೀರ ಅನ್ನೋದು ಲೆಕ್ಕ ಹಾಕ್ರಿ. ತಿಂಗಳಿಗೆ ಎಷ್ಟಾಗತ್ತೆ, ವರ್ಷಕ್ಕೆ ಎಷ್ಟಾಗತ್ತೆ ಅಂತಂದು ಅದನ್ನೆಲ್ಲ ನೀವು ಲೆಕ್ಕ ಮಾಡಿ ನೋಡ್ರಿ. ನೀವೇ ಆಶ್ಚರ್ಯ ಆಗುತ್ತೆ, ಏನು ಇಷ್ಟಕ್ಕೊಂದ ಖರ್ಚು ಮಾಡ್ತೀನಿ ಅಣ್ಣ ಅಂತ. ಅದರ ರೊಕ್ಕದಾಗ ನಿಮ್ಮ ಹೆಂಡತಿಗೆ ಒಂದು ಒಳ್ಳೆ ಸೀರೆಗಿರ್ಬೋದು, ಬಂಗಾರ ಸಾಮಾನಾಗಿರ್ಬೋದು, ತಂದೆ ತಾಯಿಗೆ ಆಶ್ರಮಕ್ಕೆ ಕಳಿಸ್ಲಾರ್ದಂಗೆ ಮನ್ಯಾಗ ಇಟ್ಕೊಂಡು ಸಾಕ್ರಿ. ಒಂದು ತುತ್ತು ಅನ್ನ ಹಾಕ್ರಿ. ಆ ಭಗವಂತ ನಿಮಗೆ ಒಂದು ತುತ್ತು ಅನ್ನ ಹಾಕಿದ್ರೆ 10 ಅಲ್ಲ 100 ತುತ್ತಿನಷ್ಟು ಮತ್ತು ನಿಮ್ಗೆ ಕೆಲಸ ಕಾರ್ಯಗಳನ್ನು ಕೊಟ್ಟು ಸಲಹುತ್ತಾನ ಅಂತಂದು ನಾನು ಕೇಳ್ಕೊತೀನಿರಪ್ಪ. ನರಕ ಎಲ್ಲೂ ಇಲ್ಲ, ಇಲ್ಲೇ ಐತಿ. ಇದೇ ಸ್ವರ್ಗ, ಇದೇ ನರಕ. ಅದಕ್ಕೆ ದಯವಿಟ್ಟು ತಂದೆ ತಾಯಿಗೆ ಒಳ್ಳೆ ಮಗ ಆಗ್ರಿ, ದೇಶಕ್ಕೊಬ್ಬ ಒಳ್ಳೆ ಪ್ರಜೆ ಆಗ್ರಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. ಯಾರೂ ದುಶ್ಚಟ ಮಾಡಬೇಡ್ರಿಪ್ಪ.